ಮೊದಲನೇ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಪ್ರಮುಖ ಬಂದರು ಯಾವುದು? ಆಪ್ಷನ್ಗಳು: ಎ ಹರಪ್ಪ, ಬಿ ಮೊಹೆಂಜೊದಾರೋ, ಸಿ ಲೋಥಾಲ್, ಡಿ ಧೋಲವೀರ. ಸರಿಯಾದ ಉತ್ತರ ಆಪ್ಷನ್ ಸಿ ಲೋಥಾಲ್. ಎರಡನೇ ಪ್ರಶ್ನೆ, ಅರ್ಥಶಾಸ್ತ್ರ ಗ್ರಂಥವನ್ನು ರಚಿಸಿದವರು ಯಾರು? ಆಪ್ಷನ್ಗಳು: ಎ ಕೌಟಿಲ್ಯ, ಬಿ ಬಾಣಭಟ್ಟ, ಸಿ ಕಾಳಿದಾಸ, ಡಿ ವರಹಮಿಹಿರ. ಸರಿಯಾದ ಉತ್ತರ ಆಪ್ಷನ್ ಎ ಕೌಟಿಲ್ಯ. ಮೂರನೇ ಪ್ರಶ್ನೆ, ಕನ್ನಡದ ಮೊದಲ ಲಭ್ಯವಿರುವ ಶಾಸನ ಯಾವುದು? ಆಪ್ಷನ್ಗಳು: ಎ ತಾಳಗುಂದ ಶಾಸನ, ಬಿ ಆಲ್ಮಿಡಿ ಶಾಸನ, ಸಿ ಅಲಹಾಬಾದ್ ಶಾಸನ, ಡಿ ಐಹೊಳೆ ಶಾಸನ. ಸರಿಯಾದ ಉತ್ತರ ಆಪ್ಷನ್ ಬಿ ಆಲ್ಮಿಡಿ ಶಾಸನ. ನಾಲ್ಕನೇ ಪ್ರಶ್ನೆ, ಅಶೋಕನ ಶಾಸನಗಳು ಮುಖ್ಯವಾಗಿ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಆಪ್ಷನ್ಗಳು: ಎ ಕನ್ನಡ, ಬಿ ಸಂಸ್ಕೃತ, ಸಿ ಬ್ರಾಹ್ಮಿ ಲಿಪಿ, ಡಿ ದೇವನಾಗರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಾಹ್ಮಿ ಲಿಪಿ. ಐದನೇ ಪ್ರಶ್ನೆ, ಬೇಲೂರಿನ ಪ್ರಸಿದ್ಧ ಚೆನ್ನಕೇಶವ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಆಪ್ಷನ್ಗಳು: ಎ ಹೊಯ್ಸಳರು, ಬಿ ರಾಷ್ಟ್ರಕೂಟರು, ಸಿ ಚಾಲುಕ್ಯರು, ಡಿ ಕದಂಬರು. ಸರಿಯಾದ ಉತ್ತರ ಆಪ್ಷನ್ ಎ ಹೊಯ್ಸಳರು. ಆರನೇ ಪ್ರಶ್ನೆ, ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕೃಷ್ಣದೇವರಾಯ ಯಾವ ರಾಜ್ಯ ವಂಶಕ್ಕೆ ಸೇರಿದವನು? ಆಪ್ಷನ್ಗಳು: ಎ ಸಂಗಮ, ಬಿ ಸಾಳ್ವ, ಸಿ ತುಳು, ಡಿ ಅರವೀಡು. ಸರಿಯಾದ ಉತ್ತರ ಆಪ್ಷನ್ ಸಿ ತುಳುವ ವಂಶಕ್ಕೆ ಸೇರಿದವನು. ಏಳನೇ ಪ್ರಶ್ನೆ, ಪಟ್ಟದಕಲ್ಲು ಯಾವ ನದಿಯ ತೀರದಲ್ಲಿದೆ? ಆಪ್ಷನ್ಗಳು: ಎ ಕೃಷ್ಣಾ ನದಿ, ಬಿ ಕಾವೇರಿ ನದಿ, ಸಿ ತುಂಗಭದ್ರಾ ನದಿ, ಡಿ ಮಲ್ಲಪ್ರಭಾ ನದಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮಲ್ಲಪ್ರಭಾ ನದಿ. ಎಂಟನೇ ಪ್ರಶ್ನೆ, ವಿಕ್ರಮಾರ್ಜುನ ವಿಜಯ ಕೃತಿಯನ್ನು ಬರೆದವರು ಯಾರು? ಆಪ್ಷನ್ಗಳು: ಎ ಪೊನ್ನ, ಬಿ ಜನ್ನ, ಸಿ ರನ್ನ, ಡಿ ಪಂಪ. ಸರಿಯಾದ ಉತ್ತರ ಆಪ್ಷನ್ ಡಿ ಪಂಪ. ಒಂಬತ್ತನೇ ಪ್ರಶ್ನೆ, ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಆಪ್ಷನ್ಗಳು: ಎ ರಾಷ್ಟ್ರಕೂಟರು, ಬಿ ಪಲ್ಲವರು, ಸಿ ಹೊಯ್ಸಳರು, ಡಿ ಚಾಲುಕ್ಯರು. ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಕೂಟರು. ಹತ್ತನೇ ಪ್ರಶ್ನೆ, ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ವಿಗ್ರಹವನ್ನು ನಿರ್ಮಿಸಿದವರು ಯಾರು? ಆಪ್ಷನ್ಗಳು: ಎ ಪುಲಕೇಶಿ, ಬಿ ವಿಷ್ಣುವರ್ಧನ, ಸಿ ಚಾವುಂಡರಾಯ, ಡಿ ಅಮೋಘವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ ಚಾವುಂಡರಾಯ. 11ನೇ ಪ್ರಶ್ನೆ, ಅಷ್ಟಚರಿತ ಕೃತಿಯನ್ನು ಬರೆದವರು ಯಾರು? ಆಪ್ಷನ್ಗಳು: ಎ ಪತಾಂಜಲಿ, ಬಿ ಬಾಣಭಟ್ಟ, ಸಿ ವಿಶಾಖದತ್ತ, ಸಿ ಡಿ ಅಮರಸಿಂಹ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಣಭಟ್ಟ. 12ನೇ ಪ್ರಶ್ನೆ, ಅಭಿಜ್ಞಾನ ಶಾಕುಂತಲ ಕೃತಿಯ ಕರ್ತೃ ಯಾರು? ಆಪ್ಷನ್ಗಳು: ಎ ಧನ್ವಂತರಿ, ಬಿ ಭವಭೂತಿ, ಸಿ ಕಾಳಿದಾಸ, ಡಿ ಅಮರಸಿಂಹ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಳಿದಾಸ. 13ನೇ ಪ್ರಶ್ನೆ, ಯಾರ ಕಾಲವನ್ನು ಭಾರತದ ಇತಿಹಾಸದ ಸುವರ್ಣ ಯುಗ ಎಂದು ಕರೆಯುತ್ತಾರೆ? ಆಪ್ಷನ್ಗಳು: ಎ ಗುಪ್ತರು, ಬಿ ಮೊಘಲರು, ಸಿ ವಿಜಯನಗರ, ಡಿ ರಾಷ್ಟ್ರಕೂಟರು. ಸರಿಯಾದ ಉತ್ತರ ಆಪ್ಷನ್ ಎ ಗುಪ್ತರು. 14ನೇ ಪ್ರಶ್ನೆ, ಕರ್ನಾಟಕದ ಅಶೋಕ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಮಯೂರವರ್ಮ, ಬಿ ಅಮೋಘವರ್ಷ, ಸಿ ವಿಷ್ಣುವರ್ಧನ, ಡಿ ಪುಲಕೇಶಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೋಘವರ್ಷ. 15ನೇ ಪ್ರಶ್ನೆ, ಅಶೋಕನ ಯಾವ ಶಾಸನದಲ್ಲಿ ಕಾಳಿಂಗ ಯುದ್ಧದ ಬಗ್ಗೆ ಮಾಹಿತಿ ಇದೆ?
ಆಪ್ಷನ್ಗಳು: ಎ 5ನೇ ಶಿಲಾಶಾಸನ, ಬಿ 10ನೇ ಶಿಲಾಶಾಸನ, ಸಿ 13ನೇ ಶಿಲಾಶಾಸನ, ಡಿ 7ನೇ ಶಿಲಾಶಾಸನ. ಸರಿಯಾದ ಉತ್ತರ ಆಪ್ಷನ್ ಸಿ 13ನೇ ಶಿಲಾಶಾಸನ. 16ನೇ ಪ್ರಶ್ನೆ: ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದವರು ಯಾರು? ಆಪ್ಷನ್ಗಳು: ಎ ರವಿಕೀರ್ತಿ, ಬಿ ಹರಿಸೇನ, ಸಿ ಬಾಣಭಟ್ಟ, ಡಿ ಕಾಳಿದಾಸ. ಸರಿಯಾದ ಉತ್ತರ ಆಪ್ಷನ್ ಬಿ ಹರಿಸೇನ. 17ನೇ ಪ್ರಶ್ನೆ: ಒಡ್ಡಾರಾಧನೆ ಕೃತಿಯ ಕರ್ತೃ ಯಾರು? ಆಪ್ಷನ್ಗಳು: ಎ ಪಂಪ, ಬಿ ರನ್ನ, ಸಿ ಜನ್ನ, ಡಿ ಶಿವಕೋಟ್ಯಾಚಾರ್ಯರು. ಸರಿಯಾದ ಉತ್ತರ ಆಪ್ಷನ್ ಡಿ ಶಿವಕೋಟ್ಯಾಚಾರ್ಯರು. ಇಷ್ಟು ಜಿಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.